ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ವೆಲ್ಕಮ್ ಟು KSU ಡಿಸ್ಟೆನ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ KSU ಇಂದ ಯಾವುದೇ ಒಂದು ನೋಟಿಫಿಕೇಷನ್ ಬಂದರೂ ನಿಮಗೆ ಮೊದಲೇ ತಲುಪುತ್ತೆ. ಅದಾದ ನಂತರ ಇವತ್ತು ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಅಂದರೆ ನಿಮಗೆ ಜನರಲ್ ಸೈಕಲ್ ಸ್ಟೂಡೆಂಟ್ಸ್ ಎಲ್ಲ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಸರ್ ನಮಗೆ ಯಾವಾಗ ಎಕ್ಸಾಮ್ಸ್ ಅನೌನ್ಸ್ ಆಗುತ್ತೆ, ಯಾವಾಗ ಎಕ್ಸಾಮ್ಸ್ ಟೈಮ್ ಟೇಬಲ್ ಸಿಗುತ್ತೆ, ಫೀ ಕಟ್ಟಲಿಕ್ಕೆ ಅನೌನ್ಸ್ಮೆಂಟ್ ಯಾವಾಗ ಆಗುತ್ತೆ ಅಂತ. ಆ ಒಂದು ಸಮಯ ಬಂದಿದೆ ಈಗ. ಇಲ್ಲಿ ನಿಮಗೆ ಎಕ್ಸಾಮ್ಸ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಜನರಲ್ ಸೈಕಲ್ ಸ್ಟೂಡೆಂಟ್ಸ್ಗೆ. ನೀವು ಇಲ್ಲಿ ನೋಡ್ಬೋದು 2021-22ನೇ ಶೈಕ್ಷಣಿಕ ಸಾಲಿನ ಜುಲೈ ಜನವರಿ ಆವೃತ್ತಿಯ ಮತ್ತು 2024-25ನೇ ಶೈಕ್ಷಣಿಕ ಸಾಲಿನ ಜುಲೈ ಆವೃತ್ತಿಯ ಪ್ರವೇಶಾತಿ ಪಡೆದಿದ್ದು ಸ್ನಾತಕೋತ್ತರ UG PG ಶಿಕ್ಷಣ ಕಾರ್ಯಕ್ರಮಗಳ CBSE ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಶುಲ್ಕ ಪಾವತಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಮತ್ತು ನಾನ್ CBSE ಅವ್ರಿಗೂ ಇದೆ, BA BCom ಅವರು ಏನಿದ್ದಾರೆ ಅವ್ರಿಗೂ ಕೂಡ ಎಕ್ಸಾಮ್ಸ್ ಇದೆ. ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು. ಫಸ್ಟ್ ಸೆಮ್ ಮತ್ತು ರಿಪೀಟರ್ಸು, ಫೋರ್ತ್ ಸೆಮ್ಮು, ಫ್ರೆಷರ್ಸು ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಕ್ಲಿಯರಾಗಿ ನೋಡ್ಕೊಳ್ಳಿ. ಮತ್ತು ಇಲ್ಲಿ ನಿಮಗೆ ಪರೀಕ್ಷಾ ಶುಲ್ಕ ಪಾವತಿಸ ಪ್ರಾರಂಭ ದಿನಾಂಕ 13/1/2025 ಅಂದರೆ ಇವತ್ತಿನ ಡೇಟ್ ಕೊಟ್ಟಿದ್ದಾರೆ. ಬಟ್ ಇವತ್ತಿನ ಡೇಟ್ಗೆ ನಿಮಗೆ ಪೋರ್ಟಲಲ್ಲಿ ಓಪನ್ ಆಗಿರೋದಿಲ್ಲ. 1-2-3 ಡೇಸ್ ಬಿಟ್ಟು ಟ್ರೈ ಮಾಡಿ. ನಿಮಗೆ ಪೋರ್ಟಲ್ನಲ್ಲಿ ಫೀ ಪೇಮೆಂಟ್ ಲಿಂಕ್ ಅವೈಲೇಬಲ್ ಆಗುತ್ತೆ. ಮತ್ತು ನಿಮಗೆ ಲಾಸ್ಟ್ ಆ್ಯಂಡ್ ಡೆಡ್ಲೈನ್ ಇರೋವಂಥದ್ದು 17/2/2025 17/2/2025 ಅಂದರೆ ಫೆಬ್ರವರಿ 17ನೇ ತಾರೀಕಿಗೆ ನಿಮಗೆ ಈ ಫೀ ಕೊನೆಯ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಮತ್ತು ನೀವಿಲ್ಲಿ ಎಕ್ಸಾಮ್ ಸೆಂಟರ್ಸ್ ಕೂಡ ನೋಡ್ಬೋದು. ಎಕ್ಸಾಮ್ ಸೆಂಟರ್ಸ್ ಕೂಡ ಇಲ್ಲೇ ಇದೆ. ಯಾವ್ಯಾವ ಒಂದು ಸೆಂಟರ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ ಅಂತ ನೀವು ಫೀ ಪೇಮೆಂಟ್ ಮಾಡೋ ಟೈಮಲ್ಲೇ ಅಲ್ಲೇ ನಿಮಗೆ ಶೋ ಆಗುತ್ತೆ. ಅದನ್ನು ಕೇರ್ಫುಲ್ಲಾಗಿ ನೋಡಿಕೊಂಡು ಎಕ್ಸಾಮ್ ಫೀ ಪೇಮೆಂಟ್ನ ಮಾಡ್ಕೊಳ್ಳಿ. ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು ಮಾಡೋವಂಥದ್ದು ಏನಂದರೆ, ನೀವು ಸರ್ ಮುಂಚೆ ನಾವು ಅಲ್ಲಿ ಪೇ ಮಾಡಿದ್ದು ನೆಕ್ಸ್ಟ್ ನಾವು ಇಲ್ಲಿಗೆ ಪೇ ಮಾಡ್ಕೋತೀವಿ, ಚೇಂಜಸ್ ಮಾಡಿಸ್ಕೋತೀವಿ ಅಂತಾರೆ. ಸುಮ್ಮನೆ ಲಾಸ್ ಆಫ್ ಮನಿ ಅಷ್ಟೇ. ನೀವು ಅದನ್ನು ಮುಂಚೆನೇ ಯೋಚನೆ ಮಾಡಿ ಪೇ ಮಾಡಿಕೊಂಡ್ರೆ ಅದು ಬೆಟರ್ ಅಂತ ಅನಿಸುತ್ತೆ. ಮತ್ತು ನಾನ್ CBSE ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ 2018ರಿಂದ ಅವಕಾಶ ಕೊಟ್ಟಿದ್ದಾರೆ. 2018ರಿಂದ ಯಾವ ಒಂದು ವಿದ್ಯಾರ್ಥಿಗಳು ಉತ್ತೀರ್ಣ ಆಗಿರೋದಿಲ್ಲ ಅಂಥವ್ರು ಕೂಡ ಅಟೆಂಡ್ ಮಾಡ್ಬೋದು. ಮತ್ತು ಯಾರು ಎಕ್ಸಾಮ್ಸ್ ತೊಗೊಂಡಿಲ್ಲ, ಯಾರು ಫೇಲ್ ಆಗಿದ್ರಿ, ಯಾರು ರಿಪೀಟರ್ಸ್ ಇದ್ರಿ, ಅಂತಹ ವಿದ್ಯಾರ್ಥಿಗಳು ಕೂಡ ನೀವು ಎಕ್ಸಾಮ್ಸ್ನ ತೊಗೋಬೋದು. ಮತ್ತು ಎಕ್ಸಾಮಿನೇಷನ್ಸ್ 2024-25 ಬ್ಯಾಚಸ್ಗೆ ಇರೋದಿಲ್ಲ. 22-23 ಹಿಡಿದು 23-24 ಏನಿದ್ರಿ ಅವ್ರುಗಳಿಗೆ 23-24 ನಾಟ್ 24-25 ಹಿಂದಿನ ವರ್ಷ ಜನವರಿನಲ್ಲಿ ಏನು ಪ್ರವೇಶಾತಿ ಪಡೆದಿದ್ರಿ ಆ ಒಂದು ವಿದ್ಯಾರ್ಥಿಗಳಿಗೆ ಈಗ ಪರೀಕ್ಷೆ ಇರುತ್ತೆ. BA BCom ವಿದ್ಯಾರ್ಥಿಗೆ ಆ್ಯನ್ಯುವಲ್ ಸ್ಕೀಮ್ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ನಿಮ್ಮದು ಒಂದು ಫೀ ಸ್ಟ್ರಕ್ಚರ್ಸ್ ನೋಡ್ಕೋಬೋದು ಹೇಗಿದೆ ಅಂತ. ಮತ್ತು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಸೂಚನೆ ಅಂತ ಇದೆ. ಅದು ಇಂಪಾರ್ಟೆಂಟ್ಸ್ ಆಗಿ ಓದ್ಕೊಳ್ಳಿ. ಏನಂದರೆ ನಿಮ್ಮ ಹಾಲ್ ಟಿಕೆಟಲ್ಲೂ ಮೆನ್ಷನ್ ಆಗಿರುತ್ತೆ ಇದು. ನೀವು ಅಲ್ಲೂ ಕೂಡ ನೋಡ್ಕೋಬೋದು. ಬಿಫೋರ್ ಇಲ್ಲಿ ರೀಡ್ ಮಾಡಿಕೊಂಡು ಪ್ರಿಪ್ರೇಷನ್ನ ಮಾಡ್ಕೋಬೇಕಾಗುತ್ತೆ ನೀವು. ಮತ್ತು ಫೀ ಪೇಮೆಂಟ್ ಮಾಡ್ಕೊಳ್ಳಿ, ಗೊಂದಲ ಮಾಡ್ಕೋಬೇಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸೋಣ. ಎಜುಕೇಷನ್ ಬಗ್ಗೆ ಇಲ್ಲಿ KSUನಲ್ಲಿ ಡೌಟ್ಸ್ ಇದ್ದರೆ ತಿಳಿಸಿ, ಅದನ್ನು ಸಾಲ್ಯೂಷನ್ ಮಾಡೋ ಪ್ರಯತ್ನ ಪಡ್ತೇನೆ. ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಏನದು ಡೌಟ್ಸ್ ನೋಡಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.